ಧ್ಯಾನ ಮಿತ್ರರೆಲ್ಲರಿಗೂ ನಮಸ್ಕಾರಗಳು. ಗುರುಗಳಿಗೆ ನಮಸ್ಕಾರಗಳು. ನಾವು ಈ ದಿನ ತರಕಾರಿ ಓಟ್ಸ್ ಹಾಕಿ ಓಟ್ಸ್ ಬಾತ್ ಮಾಡುವ ವಿಧಾನವನ್ನು ತಿಳ್ಕೊಳ್ಳೋಣ. ಬೀನ್ಸ್, ಕ್ಯಾರೆಟ್, ಆಲೂಗಡ್ಡೆ ಮೂರನ್ನು ಮೊದಲೇ ಎಲ್ಲ ಚೆನ್ನಾಗಿ ತೊಳೆದಿಟ್ಕೊಂಡಿರ್ತೀವಿ. ಪೀಸಸ್ ಮಾಡಿಕೊಂಡು ಇಟ್ಕೊಂಡಿದ್ದೀವಿ. ಕ್ಯಾರೆಟ್ಟು, ಆಲೂಗಡ್ಡೆ ಪೀಸ್ ಮಾಡಿಕೊಂಡು ಎಲ್ಲವನ್ನು ಕತ್ತರಿಸಿರ್ತಕ್ಕಂತಹ ಎಲ್ಲವನ್ನು ಸೇರಿಸಿ ಸ್ವಲ್ಪ ಕಲ್ಲುಪ್ಪನ್ನು ಬೆರೆಸಿ ಒಂದೆರಡು ಲೋಟ ನೀರನ್ನು ಸೇರಿಸಿ ಕುಕ್ಕರ್ನಲ್ಲಿ ಕುದಿಸ್ಕೋಬೇಕು, ಅಥವಾ ಹಾಗೇನಾದರೂ ಬಟ್ಲದಲ್ಲಿಟ್ಟು ಕುದಿಸ್ಕೋಬೇಕು. ಈ ಕುದಿಸಿಟ್ಕೊಂಡಿರ್ತಕ್ಕಂತಹ ತರಕಾರಿಯನ್ನು ನಾವು ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ತಕ್ಕಷ್ಟು ನೀರನ್ನು ಬೆರೆಸ್ತೀವಿ. ಅಂದರೆ ಓಟ್ಸ್, 1 ಲೋಟ ಓಟ್ಸಿಗೆ 5 ಗ್ಲಾಸ್ ನೀರನ್ನು ಬೆರೆಸ್ತಾ ಇದ್ವಿ. ನಮಗೆ ಲಿಕ್ವಿಡ್ ನೀರಿನಂತೆ ಇರಬೇಕು. ಬಿಸಿಬೇಳೆಬಾತ್ ಥರ ಇದು ಓಟ್ಸ್ ಬಿಸಿಬೇಳೆಬಾತ್ ಥರ. ಬಿಸಿಬೇಳೆಬಾತ್ ಅಥವಾ ವಾಂಗಿಬಾತ್ ಪೌಡರನ್ನು ನಾವು ಬೆರೆಸಿ ಮಾಡ್ತಾ ಇರ್ತಕ್ಕಂಥದ್ದು. ಒಂದು ಗ್ಲಾಸ್ ಓಟ್ಸ್, ಅದಕ್ಕೆ ತಕ್ಕಷ್ಟು ನಾವು ಸ್ವಲ್ಪ ಪೌಡರನ್ನು ಇಟ್ಕೊಂಡಿದ್ದೀವಿ. ಬಿಸಿಬೇಳೆಬಾತ್ ಅಥವಾ ವಾಂಗಿಬಾತ್ ಪೌಡರ್ ಅಂತ ಕರಿತೀವಿ. ತಕ್ಕಷ್ಟು ಉಪ್ಪನ್ನು ಬೆರೆಸಬೇಕು. ಮತ್ತೊಂದು 3 ಗ್ಲಾಸ್ ನೀರನ್ನು ಹಾಕಿರ್ತೀವಿ, ಹಾಗಾಗಿ ಉಪ್ಪನ್ನು ಬೆರೆಸ್ತೀವಿ. ನೀರು ಕಾಯ್ತಾ ಇದೆ ಅಂದ ಕೂಡಲೇ ಅದನ್ನು ಪೌಡರನ್ನು ಬೆರೆಸಿ ಚೆನ್ನಾಗಿ ಕುದಿಸ್ತೀವಿ. ಚೆನ್ನಾಗಿ ನೀಟಾಗಿ ಕಲಿಸಬೇಕು. ಉಂಡೆಗಳನ್ನೋದು ಇಲ್ಲಾರ್ದಂಗೆ ನೀಟಾಗಿ ಕಲಸಿ ಚೆನ್ನಾಗಿ ಕುದಿ ಬರೋವರೆಗೂ ಕಲಿಸ್ತಾ ಇರಬೇಕು. ಮುಚ್ಚಿಟ್ಟು ಮಧ್ಯದಲ್ಲಿ ತೆಗಿತಾ ನೋಡ್ತಾ ಇರಬೇಕು. ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣನ್ನು ಸಹ ಬೆರೆಸಬೇಕು. ಈ ಓಟ್ಸನ್ನು ನಾವು ಸೇರಿಸ್ತಾ ಇದ್ದೀವಿ. ಹಾಕ್ತಾ ಕಲಿಸ್ತಾ ಉಂಡೆಗಳಾಗಲಾರ್ದಂಗೆ ನೀಟಾಗಿ ಬೆರೆತು ಬಿಡುತ್ತೆ. ಸ್ವಲ್ಪ ಹುಣಸೆ ಹಣ್ಣೆ ಹಾಕಿರ್ತೀವಿ ಅಷ್ಟೇ. ಒಂದು 5 ನಿಮಿಷ ಬಿಟ್ಟಲ್ಲಿ ಚೆನ್ನಾಗಿ ಕುದೀತಾ ಇರುತ್ತೆ. ಸ್ವಲ್ಪ ಕೊತ್ತಂಬರಿಯನ್ನು ಸೇರಿಸ್ತಾ ಇದ್ದೀವಿ. ಇಷ್ಟು ನೀರಿನಂಗೆ ಇರ್ತಕ್ಕಂತಹ ಓಟ್ಸ್ ಬಾತ್ ಸ್ವಲ್ಪ ತಣ್ಣಗಾಗಿದೆ ಅಂದರೆ ಗಟ್ಟಿಗಾಗ್ಬಿಡುತ್ತೆ. ಹಾಗಾಗಿ ನಾವು 1ಕ್ಕೆ 5 ಗ್ಲಾಸ್ ನೀರನ್ನು ಬೆರೆಸಿದ್ದೀವಿ. 10 ನಿಮಿಷ 15 ನಿಮಿಷ ಬಿಟ್ಬಿಟ್ಟಿದ್ದೀವಿ ಅಂದರೆ ಗಟ್ಟಿಗಾಗೋಗ್ಬಿಡುತ್ತೆ. ಈಗ ಓಟ್ಸ್ ಬಾತು ತಯಾರಾಗಿದೆ. ಎಲ್ಲರೂ ಈ ಥರ ಮಾಡಿಕೊಂಡು ತಿನ್ನಿ. ಎಲ್ಲರಿಗೂ ಮಾಡಿಕೊಡಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ಒತ್ತಿ. ಮತ್ತೊಂದು ಅಡುಗೆಯೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು. ಗುರುಗಳಿಗೆ ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.